ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಶಮ ಕನ್ನಡ ಲಾಗ್ಸ್. ಇವತ್ತು ನಾನು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಂದು ಡೈಲಿ ರುಟೀನ್ ಲಾಗ್ ಆಗಿರುತ್ತೆ. ಇವತ್ತು ನಾನು ಬೆಳಗ್ಗೆ ತಿಂಡಿಯಿಂದ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಇವತ್ತು ಬೆಳಗ್ಗೆ ತಿಂಡಿಗೆ ಇಡ್ಲಿ ಮತ್ತು ಚಿಕನ್ ಸುಕ್ಕ ಮಾಡಿದ್ದೆ. ಇಡ್ಲಿಗೆ ಸೂಪರ್ ಕಾಂಬಿನೇಷನ್ ಆಗ್ತದೆ ಚಿಕನ್ ಸುಕ್ಕ. ಹಾಗಾಗಿ ರಾತ್ರಿನೇ ಚಿಕನ್ ತಂದಿದ್ರು, ರಾತ್ರಿ ಚಿಕನ್ ಸುಕ್ಕ ಮಾಡಿಟ್ಕೊಂಡಿದ್ದೆ. ಬೆಳಗ್ಗೆ ಬಿಸಿ ಬಿಸಿಯಾದ ಇಡ್ಲಿ ಮಾಡಿದ್ದೆ, ತುಂಬ ಟೇಸ್ಟಿಯಾಗಿತ್ತು. ನಾನು ನನ್ನ ಮಗಳು ತಿಂದು ಸಿಗ್ತೀವಿ. ಇವತ್ತು ತುಂಬ ಪಾತ್ರೆಗಳಿಗೆ ಇಡ್ಲಿ ಮಾಡೋದ್ರಿಂದ ಪಾತ್ರೆಗಳ ತೊಳ್ಕೊಂಡು ಬರ್ತೀನಿ ನೋಡಿ. ಪಾತ್ರೆಗಳು ತೊಳ್ಕೊಂಡು ಬಂದೆ, ಎಲ್ಲ ಪಾತ್ರೆಗಳನ್ನು ಜೋಡಿಸ್ಕೊಳ್ತಾ ಇದ್ದೀನಿ ಪಾತ್ರೆ ಸ್ಟ್ಯಾಂಡಿಗೆ. ಅಷ್ಟು ಪಾತ್ರೆಗಳು ಜೋಡಿಸ್ಕೊಳ್ತಾ ಇರೋ ತನಕ ಮನೆ ತುಂಬ ಎಲ್ಲ ಪಾತ್ರೆಗಳ ನೀರು ಬಿದ್ದಿರ್ತದೆ. ಈಗ ನಾನು ಪಾತ್ರೆ ಜೋಡಿಸ್ಕೊಂಡಾದ್ಮೇಲೆ ನೆಲ ಉತ್ಕೋಬೇಕು. ಅಷ್ಟು ರೂಮುಗಳು ಒಂದೇ ಸಲ ನೆಲ ಉತ್ಕೊಬಿಡ್ತೀನಿ. ಇವಾಗ ನೆಲ ಉತ್ಲಿಕ್ಕಂತ ನೀರು ತೊಗೊಬಂದೆ. ನೀರು ತೊಗೊಬಂದು ಇಡೀ ಮನೆ ನೆಲ ಉತ್ಕೊತೆ. ಕಸವನ್ನು ಬೆಳಗ್ಗೆ ಎದ್ದು ಕೂಡಲೇ ಕಸ ಬಿಡ್ತೀನಿ. ಯಾಕಂದರೆ ಮಗನಿಗೆ ಸ್ಕೂಲಿಗೆ ಎಷ್ಟು ಟೈಮ್ ಆಗ್ತದೆ ಅಂತ. ಬೆಳಗ್ಗೆ ಅವನು ಬೇಗ ಹೋಗಬೇಕು, ಮತ್ತು ಇಲ್ಲಿಂದ ಬೈಕ್ ಮೇಲೆ ಹೋಗಿ ಮತ್ತು ಬಸ್ಸಿಗೆ ಹೋಗಬೇಕು. ಹಾಗಾಗಿ ಅವನಿಗೆ ಬೆಳಗ್ಗೆ ತಿಂಡಿ ಮಾಡಿಕೊಟ್ಟು ಕಳಿಸ್ಮೇಲೆ ನಾನೆಲ್ಲ ಕೆಲಸವನ್ನು ಮಾಡ್ಕೊಳ್ತೀನಿ. ಇವತ್ತು ಊಟಕ್ಕೆ ಬಿಸಿ ಬಿಸಿಯಾದ ಮೀನು ಫ್ರೈ ರೆಡಿಯಾಗಿದೆ. ಬಂಗಡೆ ಮೀನು ಫ್ರೈ, ಹಾಗೆ ಬಂಗಡೆ ಮೀನು ಸಾಂಬಾರು ಮಾಡಿದ್ದೆ. ಇವತ್ತು ಮನೆ ಹತ್ರನೇ ಬಂದಿತ್ತು ಮೀನು, ಹಾಗಾಗಿ ತಗೊಂಡು ಬಂಗಡೆ ಮೀನು ಸಾರು, ಬಂಗಡೆ ಮೀನು ಫ್ರೈ ಮಾಡಿದ್ದೆ. ಮಳೆಗಾಲಕ್ಕೆ ಬಿಸಿ ಬಿಸಿಯಾದ ಊಟ ಮಧ್ಯಾಹ್ನ ಊಟಕ್ಕೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮಲೆನಾಡು ಹಳ್ಳಿಯ ವಿಡಿಯೋಸ್ಗಳು ಈ ಚಾನಲಲ್ಲಿ ಬರ್ತಾ ಇರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.